ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಿನ್ನೆ ಕಾಂಗ್ರೆಸ್ ಪಕ್ಷದ ವರ್ಕಿಂಗ್ ಕಮಿಟಿ ಮೀಟಿಂಗ್ ದೆಹಲಿಯಲ್ಲಿ ನಡೆಯಿತು. ಈ ಸಭೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ್ದು ಅಂತ. ಅದೇನು ಅನ್ನೋದು ನಾನು ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಮಾಧ್ಯಮಗಳಲ್ಲಿ ಇಲ್ಲಿ ವರ್ಕಿಂಗ್ ಕಮಿಟಿ ಸಭೆ ಏನು ನಡೀತಾ ಇದೆ, ಅದರಲ್ಲಿ ಕರ್ನಾಟಕದ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಾರೆ, ಮನಸ್ಸಿಗೆ ಬಂದಾಗ ವಿಶ್ಲೇಷಣೆ ಮಾಡ್ತಿದ್ರು. ಕರ್ನಾಟಕದಲ್ಲಿ ಏನಾದ್ರೂ ನಾಯಕತ್ವ ಬದಲಾವಣೆ ಪ್ರಶ್ನೆ ಇದ್ದರೆ ಅದು ವರ್ಕಿಂಗ್ ಕಮಿಟಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋ ವಿಚಾರ ಅಲ್ಲ. ಅದನ್ನು ಕಾಂಗ್ರೆಸ್ ಹೈಕಮಾಂಡ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೆಲ್ಲ ಕೂತು ಚರ್ಚೆ ಮಾಡ್ತಾರೆ. ನಂತರ ವರ್ಕಿಂಗ್ ಕಮಿಟಿಗೆ ಸಭೆ ತಂದು ಅದನ್ನು ಬೇಕಾದರೆ ಒಪ್ಪಿಗೆ ಪಡೆಯಬಹುದು ಅಷ್ಟೇ. ನೀವು ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಕೂತ್ಕೊಂಡು ಕರ್ನಾಟಕದ ರಾಜಕಾರಣವನ್ನು ಆ ರೀತಿ ಚರ್ಚೆ ಮಾಡಲ್ಲ. ಆದರೆ ಓಕೆ, ನಮ್ಮ ಮಾಧ್ಯಮಗಳು ಹೊರಟರು, ಮುಖ್ಯಮಂತ್ರಿಗಳು ದೆಹಲಿ ಹೋದರು, ಹೊಂಟರು ಅಂತ ಕೆಲವು ಮಾಧ್ಯಮಗಳು, ಇಲ್ಲ ಮುಖ್ಯಮಂತ್ರಿಗಳಿಗೆ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ ಅಂತ ಇನ್ನು ಕೆಲವು ಮಾಧ್ಯಮಗಳು. ಹೀಗೆ ಗಾಳಿಪಟದ ಪತ್ರಿಕೋದ್ಯಮ ನಡೀತಾ ಇತ್ತು. ಸಂಜೆ ತಗೊಂಡು ಇಲ್ವಾ, ಹಾಗೇ ಇಲ್ಲ, ಮುಖ್ಯಮಂತ್ರಿ ಸೈಲೆಂಟಾಗಿ ಹೋದರು, ಸೈಲೆಂಟಾಗಿ ಬಂದರು. ವರ್ಕಿಂಗ್ ಕಮಿಟಿಗೆ ಹೋಗ್ಬೇಕಾದ್ರೆ ಸೈಲೆಂಟ್ ಆದರೆ ಕೂಗ್ತಾ ಹೋಗ್ತಾರೆ. ಇದು ಒಂದು ಮೇಜರ್ ನ್ಯೂಸ್ ಚಾನಲ್. ಮುಖ್ಯಮಂತ್ರಿಗಳು ಸೈಲೆಂಟಾಗಿ ಡೆಲ್ಲಿಗೆ ಹೋದರು, ಸೈಲೆಂಟಾಗಿ ಡೆಲ್ಲಿಗೆ ಬಂದರು. ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೋಗಿದ್ದಾರೆ, ಭಾಗವಹಿಸಿದ್ದಾರೆ, ಅಲ್ಲಿ ಏನೇನು ತೀರ್ಮಾನ ತಗೊಂಡಿದ್ದಾರೆ, ವಾಪಸ್ ಬಂದಿದ್ದಾರೆ ಅಲ್ವಾ. ಅವ್ರು ಸೈಲೆಂಟಾಗಿ ಬರದೆ ಕರ್ನಾಟಕ ಬಂದರು ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ಕುಣಿದಾಡ್ತಾರೆ. ನಮ್ಮ ಮಾಧ್ಯಮಗಳಿಗೆ ತಲೆ ಏನೂ ಇದ್ದಾಗ ಕಾಣ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ, ಹಾಳಾಗೋದು. ನಿನ್ನೆ ನಡೆದ ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ತೆಗೆದುಕೊಂಡ ಒಂದು ತೀರ್ಮಾನ ಬಹಳ ಮುಖ್ಯವಾದ್ದು. ಅದು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನದರ ಸ್ವರೂಪವನ್ನೇ ಬದಲಿಸಲಾಗಿದೆ ಮತ್ತು ಅದರ ಹಿಂದೆ ಇರಬಹುದಾದ ಷಡ್ಯಂತ್ರ ಏನು. ಇದರ ವಿರುದ್ಧ ಒಂದು ಪ್ರತಿಭಟನೆಯನ್ನು 5ನೇ ತಾರೀಕು ನಡೆಸೋದಕ್ಕೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ತೀರ್ಮಾನ ತೆಗೆದುಕೊಂಡಿದೆ. ನಾವು ಈ ಮನ್ರೇಗಾ ವಿಚಾರಕ್ಕೆ ನೋಡೋಣ. ಈಗ ಏನು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು, ಅದು 2005ರಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದದ್ದು. ಅದು ಜಾರಿಗೆ ತರೋದು ಭಾಳ ಮುಖ್ಯವಾದ ಕಾರಣ ಅಂದರೆ, ಗ್ರಾಮಾಂತರ ಪ್ರದೇಶದಲ್ಲಿ ವರ್ಷದ ಭಾಳಷ್ಟು ಕಾಲ ಕೆಲಸ ಇರಲ್ಲ ರೈತರಿಗೆ. ಕೆಲಸ ಇಲ್ಲದೆ ಬದುಕು ಹಾಗೆ ನಿರ್ವಹಣೆ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ 100 ದಿನಗಳ ಕಾಲ ಉದ್ಯೋಗ ಕೊಡುವಂತಹದ್ದು. ಇದು ಕೇಂದ್ರ ಸರ್ಕಾರದ ಯೋಜನೆ. 100 ದಿನಗಳ ಕಾಲ, ಆಯಾ ಕಾಲಕ್ಕೆ ಮಿನಿಮಮ್ ಗ್ಯಾರಂಟಿ ವೇಜಸ್ ಅಂತ, ಅಂದರೆ ಕನಿಷ್ಠ ಅವರಿಗೆ ಇಷ್ಟು ಕೊಡಬೇಕು ಅನ್ನೋದು ಆಯಾ ಕಾಲದಲ್ಲಿ ನಿರ್ಧರಿಸಿ ಕೊಡುವಂಥದ್ದು ಅವ್ರ ಬದುಕು ನಡೀತಾ ಇತ್ತು. ಈ ಯೋಜನೆ ಇದೊಂದು ಯಶಸ್ವಿಯಾದ ಯೋಜನೆ 2-3 ಕಾರಣಕ್ಕಾಗಿ. ಒಂದು, ಗ್ರಾಮೀಣ ಪ್ರದೇಶಗಳಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಗಳ ಮೂಲಕ ಬೇರೆ ಬೇರೆ ಕಾಮಗಾರಿಗಳು ಅಭಿವೃದ್ಧಿ ಕೆಲಸಗಳು ನಡೀತಾ ಇತ್ತು. ಇದನ್ನು ಏನು ಗ್ರಾಮ ಸಭೆಗಳ, ಗ್ರಾಮ ಪಂಚಾಯಿತಿಗಳೇನಿವೆ, ಆ ಗ್ರಾಮ ಪಂಚಾಯಿತಿಯ ಮೂಲಕ ಈ ಯೋಜನೆ ಜಾರಿಗೆ ತರ್ತಾ ಅವರು ತಮ್ಮ ಪ್ರದೇಶದಲ್ಲಿ ಯಾವ್ಯಾವ ಕೆಲಸಗಳಾಗಬೇಕು, ರಸ್ತೆಗಳಿರ್ಬೋದು, ಇನ್ನೊಂದಿರ್ಬೋದು, ಅದನ್ನು ಮಾಡಿಸುವಂಥದ್ದು. ಒಂದು ಕಡೆ ಕೆಲಸ, ಇನ್ನೊಂದು ಕಡೆ ಅಭಿವೃದ್ಧಿ. ಇದು ಯೋಜನೆ ಅದ್ಭುತವಾಗಿತ್ತು. ಈ ಯೋಜನೆಗೆ BJP ಕಣ್ಣಿಗೆ ಬಿತ್ತಿದ್ದು, ಮೋದಿ ಅವರ ಕಣ್ಣಿಗೆ ಬಿತ್ತು, ಅಮಿತ್ ಶಾ ಅವರ ಕಣ್ಣಿಗೆ ಬಿತ್ತು. ತಕ್ಷಣ ಅವರು ಈ ಯೋಜನೆಯ ಸ್ವರೂಪವನ್ನು ಬದಲಿಸೋದಕ್ಕೆ ಹೊರಟರು. ಕೇವಲ ಸ್ವರೂಪ ಬದಲಿಸುವುದು ಮಾತ್ರ ಅಲ್ಲ, ಇದರ ಹಿಂದೆ ಇರುವ ಮನಸ್ಸು ಮತ್ತು ಷಡ್ಯಂತ್ರ ಏನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಫಸ್ಟ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ತೀನಿ. ರಾಜ್ಯ ಸರ್ಕಾರಗಳ ಕತ್ತು ಹಿಸುಕುವ ಕೆಲಸವನ್ನು ಕೇಂದ್ರ ಮಾಡ್ತಿದೆ. ಅದರ ಜೊತೆಗೆ ಈ ಫೆಡರಲ್ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಹತ್ತಿಕ್ಕೋದು ಹೇಗೆ ಅಂತ ಹೇಳ್ತೀನಿ. ಈಗ ಮೊದಲಿನ 100ಕ್ಕೆ 100ರಷ್ಟು ಇದರ ಈ ಯೋಜನೆಯ ಬೇಕಾದ ಹಣವನ್ನು ಕೊಡ್ತಾ ಇದ್ದುದು ಕೇಂದ್ರ ಸರ್ಕಾರ. ಈಗ ಅದು 60-40 ಅಂತ ಮಾಡಲಾಗಿದೆ. ಅಂದರೆ ಪ್ರತಿಶತ 40ರಷ್ಟು ಏನಿದೆ ಹಣಕಾಸಿನ ಹೊರೆಯನ್ನು ಯಾವುದು ಈ ಒಂದು ರಾಜ್ಯ ಸರ್ಕಾರ ಹೊರಬೇಕು. ಇದು ರಾಜ್ಯ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗತ್ತೆ ಅಂತ. ಆದ್ದರಿಂದ
ಈ 40% ತೆಗೆದುಕೊಳ್ಳಿ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂದಾಜಿನ ಪ್ರಕಾರ ನಿನ್ನೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತಹ ಒಂದು ಮಾತು ಏನು ಅಂದರೆ 5 ವರ್ಷಗಳ ಅವಧಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಯೋಜನೆಯ ಅನುಷ್ಠಾನಕ್ಕೆ ಸುಮಾರು 20,000 ಕೋಟಿ ರೂಪಾಯಿ ಅಗತ್ಯ ಇದೆ ಅಂತ. ಅಂದರೆ 20,000 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಏನಿದೆ ರಾಜ್ಯ ಸರ್ಕಾರಕ್ಕೆ ಬೀಳುತ್ತೆ. ಇದನ್ನು ಒಂದು ರಾಜ್ಯ ಸರ್ಕಾರ ಹೇಗೆ ಭರಿಸೋಕ್ಕೆ ಸಾಧ್ಯ ಆಗುತ್ತೆ? 20,000 ಕೋಟಿ 5 ವರ್ಷಗಳಲ್ಲಿ. ಈ ಹೆಚ್ಚುವರಿ ಹೊರೆ ಹಾಕುವ ಮೂಲಕ ಈಗ ಕೇಂದ್ರ ಸರ್ಕಾರದ ಷಡ್ಯಂತ್ರ ಏನು ಅಂದರೆ, ಒಂದು, ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನಗೊಳ್ಳದೆ ಅದು ಹಾಳಾಗಬೇಕು. ಅದು ಯಾಕಂದರೆ ಕಾಂಗ್ರೆಸ್ ಯೋಜನೆ, ಇದು ಒಂದು. ಸೊ ಎರಡನೇದಾಗಿ ಇದ್ರ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಕ್ಕೆ ಕಟ್ಟೋದು. ರಾಜ್ಯ ಸರ್ಕಾರ 40% ಕೊಟ್ಟಿಲ್ಲ, ಏನು ಮಾಡೋದು? ಯೋಜನೆ ಆಗಿಲ್ಲ ಅಂತ. ದಿಸ್ ಈಸ್ ಅಂದರೆ ಈ ಯೋಜನೆಯನ್ನು ಅದರ ಹಿಂದೆ ಬೇರೆ ಬೇರೆ ಇನ್ನೂ ಕೆಲವು ಉದ್ದೇಶ ಇದೆ. ಮೊದಲು 100 ದಿನ ಇತ್ತು, ಈಗ ಅದನ್ನು 125 ದಿನ ಮಾಡಿದ್ದೀವಿ ಅಂಥೇಳಿ ಇವ್ರು ಕ್ಲೇಮ್ ಮಾಡ್ಕೊತಿದ್ದಾರೆ. ರೈಟ್? ಅವರು ಕ್ಲೇಮ್ ಮಾಡ್ಕೊಂಡ್ರೆ ಅದ್ರ ಜೊತೆ ಇನ್ನೊಂದು ಅಪಾಯಕಾರಿಯಾಗಿದೆ. ಅದೇನು ಗೊತ್ತಾ? ಈ ಒಂದು ಯೋಜನೆ ವರ್ಷದಲ್ಲಿ 2 ತಿಂಗಳ ಸೀಸನ್ನಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ಳಲ್ಲ. ಅಂದರೆ ಇದರ ಉದ್ದೇಶ ಏನು ಗೊತ್ತಾ ನಿಮಗೆ? 2 ತಿಂಗಳ ಕಾಲ ಕೃಷಿ ಚಟುವಟಿಕೆ ನಡೆಯೋ ಸಂದರ್ಭದಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ಳಲ್ಲ ಅಂತಂದರೆ ಆಗ ಆ ಕೃಷಿ ಕಾರ್ಮಿಕ ಎಲ್ಲಿ ಹೋಗಬೇಕು? ಅಲ್ಲೆಲ್ಲ ಲ್ಯಾಂಡ್ ಲಾರ್ಡ್ ಹತ್ರ ಹೋಗಬೇಕು ಅಲ್ವಾ? ಸೊ ಅವನು ಯಾವತ್ತೂ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಅವನೇನು ಕೆಲಸ ಮಾಡ್ತಿರ್ತಾನೆ, ಆವಾಗ ಅವನಿಗೆ ಮಿನಿಮಮ್ ಗ್ಯಾರಂಟಿ ವೇಜಸ್ ಇರುತ್ತೆ, 400 ರೂಪಾಯಿ 500 ರೂಪಾಯಿ ಹೊಟ್ಟೆವರ್ ಇರ್ತದೆ ಅಲ್ವಾ? ಆದರೆ ಭೂಮಾಲೀಕ ಅಷ್ಟು ಕೊಡಲ್ಲ. ಅವನು ಆ ಟೈಮಿಗೆ ಗೊತ್ತಿರುತ್ತೆ ಅವನಿಗೆ. ಈಗ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಲ್ಲ ಕೆಲಸ ಇಲ್ಲದ ನಂತರ ಬರ್ತಾರೆ, 200 ರೂಪಾಯಿ ಕೊಡ್ತೀನಿ ಬರ್ತೀಯನಯ್ಯ, ಬರಂದ್ರೆ ಬರ್ದಿದ್ದು ಬಿಡು. ಸೊ ಈ ಮೂಲಕ ಭೂಮಾಲೀಕರ ಪರವಾದಿ ಕೆಲಸ ಮಾಡಿದಾಗ ಆಗಬೇಕು. ಮತ್ತು ಈ ಯೋಜನೆ ಏನಿದೆಯಲ್ಲ, ಈ ಯೋಜನೆಯ ಕತ್ತು ಹಿಸುಕುವ ಮೂಲಕ ಭೂಮಾಲೀಕರ ಇಂಡೈರೆಕ್ಟ್ಲಿ ಲಾಭ ಆಗಬೇಕು. ಇದು ಈ ಒಂದು ಯೋಜನೆಯನ್ನು ಬದಲಿಸುವುದರ ಹಿಂದಿನ ಉದ್ದೇಶ. ಕೇವಲ ಹೆಸರು ಮಾತ್ರ ಅಲ್ಲ, ಜಿ ರಾಮ್ಜಿ ಅಂತ ಮಾಡ್ಕೊಳ್ರಿ, ಹನುಮಂತ ಅಂತ ಮಾಡ್ಕೊಳ್ಳಿ, ಆರ್ಗುಪ್ಪ ಅಂತ ಮಾಡ್ಕೊಳ್ಳಿ, ಹಣೆ ಬರ ಹೆಸರು. ಮಹಾತ್ಮ ಗಾಂಧಿ ಹೆಸರನ್ನ ಇಬ್ಬರೇನು ಅಳಿಸಾಕೋಕ್ಕಾಗಲ್ಲ. ಮಹಾತ್ಮ ಗಾಂಧಿ ಗುಂಡೆ ಹೊಡೆದ್ರು, ಆದರೂ ಗಾಂಧಿಸಮನ್ನು, ಗಾಂಧಿ ತತ್ವಾದರ್ಶಗಳನ್ನು ಎತ್ತಾಕೋಕ್ಕಾಗಿಲ್ಲ. ಅದೇ ಕಾರಣಕ್ಕೆ ಈಗ ಇಂಡಿಯಾದಲ್ಲಿ ಇಲ್ಲಿ ಗಾಂಧಿ ವಿರುದ್ಧ ಗೋಡ್ಸೆವಾದಿಗಳನ್ನ ಎತ್ಕಟ್ಟೋದು. ವಿದೇಶಕ್ಕೆ ಹೋದಾಗ ಪ್ರಧಾನಿಗಳು ನಾನು ಮಹಾತ್ಮ ಗಾಂಧಿಯವರ ನಾಡಿನಿಂದ ಬಂದಿದ್ದೇನೆ, ಮಹಾತ್ಮ ಗಾಂಧಿಯವರ ತತ್ವಾದರ್ಶಗಳೇ ನಮ್ಮ ಬದುಕಿನ ಧ್ಯೇಯ ಅಂತ ಅಲ್ಲಿ ಭಾಷಣ ಹೊಡೆಯೋದು. ಇಸ್ ಎ ಡಬಲ್ ಸ್ಟ್ಯಾಂಡರ್ಡ್ ಪ್ರೈಮ್ ಮಿನಿಸ್ಟರ್ ಅಂತ. ಸೊ ಇಲ್ಲಿ ಎತ್ಕಟ್ಟೋದು. ಮೊನ್ನೆ ನೀವು ನೋಡಿರ್ಬೋದು, ನಾನು ಒಂದು ವಿಶ್ಲೇಷಣೆ ಮಾಡಿದ್ದೆ. ಅದೇನು ಅಂದರೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಯಾರಾದರೂ ಯೇಸು ಕ್ರಿಸ್ತನನ್ನು ವಿರೋಧಿಸೋಕ್ಕೆ ಸಾಧ್ಯನಿದ್ರಿ? ಮಹಾತ್ಮ ಆಗ ಯೇಸು ಕ್ರಿಸ್ತನ ದಿನಾಚರಣೆಯನ್ನು ಆಚರಣೆ ಮಾಡಬಾರ್ದು ಅಂತೇಳಿ ಎಲ್ಲ ಕಲ್ಲು ಹೊಡೆದು ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಎಲ್ಲ ಮಾಡಿ ಹೋಗ್ಬಿಟ್ಟು ಈ ಚರ್ಚ್ನಲ್ಲಿ ಕುತ್ಕೊಬಿಡೋದು. ಒಂದು ಕಡೆ ಇವ್ರದ್ದೇ ಕಾಲಾಳುಗಳು ಹೋಗಿ ಗಲಾಟೆ ಮಾಡೋದು. ಸೊ ಅದ್ರ ಬಗ್ಗೆ ಈಗ ವಿದೇಶದ ಮಾಧ್ಯಮಗಳಲ್ಲಿ ಎಂಥ ಕ್ರಿಟಿಸಿಸಮ್ ಬರ್ತಿದೆ ಅಂತಂದರೆ, ಭಾರತದ ಮಾನ ಮರ್ಯಾದೆ ಸಂಪೂರ್ಣವಾಗಿ ಹರಾಜಾಗೋಯ್ತು. ಭಾಳಷ್ಟು ಚಾನಲ್ಗಳು ಇದನ್ನು ಭಾಳ ಗಂಭೀರವಾಗಿ ತಗೊಂಡಿದೆ. ನಾನು ಆ ಪತ್ರಿಕೆಗಳದ್ದು ಹೇಳಿದೆ. ಯಾರೋ ಕಮೆಂಟ್ ಮಾಡಿದ್ರು, ಈ ಚೆಡ್ಡು ಲಂಗೋಟಿಯವರು ಈ ಸುಳ್ಳು ಸುದ್ದಿ ಬಟ್ಟ ಹರಡ್ತಿದ್ದಾನೆ ಏನಿದ್ದಾನೆ. ದಯವಿಟ್ಟು ತಾವು ತಮಗೆ ಇಂಟರ್ನೆಟ್ ಇದ್ದರೆ, ಇದೇ ನಿಮ್ಗೆ ಗೊತ್ತಿದೆ, ನೀವು 2 ರೂಪಾಯಿ ಕಮೆಂಟ್ ಮಾಡೋಕ್ಕೆ ಇಟ್ಕೊಂಡಿರ್ತಾರಲ್ವ, ದಯವಿಟ್ಟು ತಾವು ಇಂಟರ್ನೆಟ್ ಬ್ರೌಸ್ ಮಾಡಿ ಅದರಲ್ಲಿ ಬೇರೆ ಬೇರೆ ಪತ್ರಿಕೆಗಳಿವೆ. ದ ಟೆಲಿಗ್ರಾಫ್ ಅಂತ ಒಂದು ಪತ್ರಿಕೆ ಇದೆ. ಆ ಪತ್ರಿಕೆ ಮುಖಪುಟದಲ್ಲಿ ವರದಿ ಬಂತು ಭಾರತದಲ್ಲಿ ಏನಾಗುತ್ತೆ ಅಂತ. ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಬಂತು. ಹಾಗೆಯೇ ಐರೋಪ್ಯ ಕಂಟ್ರಿಯ ಹಲವಾರು ಚಾನಲ್ಗಳು ಇದರಲ್ಲಿ ಏನು ಮಾಡಿದ್ರು, ಈ ವಿಚಾರವನ್ನು ಪ್ರಸ್ತಾಪ ಮಾಡಿ. ನೀವು ಇನ್ನೊಂದು ವರದಿ, ಅದು ಜರ್ಮನಿಯ ಒಂದು ಚಾನಲ್ನಲ್ಲಿ, ಆ ಚಾನಲ್ ಭಾಳ ಸ್ಪಷ್ಟವಾಗಿ ಯು ಸಿ ದಟ್ ಸರ್ವಧರ್ಮಗಳ ಶಾಂತಿಯ ಬೀಡಾಗಿದ್ದಂಥ, ನಾನು ಟ್ರಾನ್ಸ್ಲೇಟ್ ಹೇಳ್ತೀನಿ, ಸೊ ಆಗಿದ್ದಂಥ ಭಾರತ ಈಗ ಈ ರೀತಿ ಕೋಮು ರಾಜಕಾರಣಕ್ಕೆ ಸಮಾಜವನ್ನು ಒಡೆಯೋದಕ್ಕೆ ಕಾರಣ ಆಗಿದೆ. ಈಗ ಇಂಡಿಯಾದಲ್ಲಿ ಅಲ್ಪಸಂಖ್ಯಾತರ ಸ್ಥಿತಿ ಹೇಗಿದೆ ಅಂತಂದರೆ, ಅವರು ತಮ್ಮ ಹಬ್ಬವನ್ನು ಆಚರಿಸಲಾರದ ಸ್ಥಿತಿಯನ್ನು ಬಲಪಂಥೀಯ ಗೂಂಡಾಗಳು ನಿರ್ಮಿಸಿದ್ದಾರೆ. ಇದು ವಾಕ್ಯ ಟ್ರಾನ್ಸ್ಲೇಟ್ ಮಾಡಿ ಹೇಳಿ. ದಯವಿಟ್ಟು ತಾವು ಬ್ರೌಸ್ ಮಾಡಿ, ತಮಗೆ ಸಿಗುತ್ತೆ. ದೇಶವನ್ನು ಎಲ್ಲಿ ತಗೊಂಡು ಎಲ್ಲಿ ನಿಲ್ಲಿಸಿದ್ದೀರಿ,
ವಿದೇಶಿಗಳ ಬಾಯಿ ಬಂದ ಚೀ ತೂ ಅಂತ ನಮಗೆ ಬೈಯೋಂಗೆ ಮಾಡಿಬಿಟ್ರೆ ನಿಮಗೇನಾಗಲ್ಲ. ಯಾಕಂದರೆ ನೀವು ಹನುಮಾನ್ ಚಾಲಿಸ ಹೇಳ್ಕೊಂಡು ಓಡಾಡ್ತೀರಿ. ಮಾನ ಮರ್ಯಾದೆ ಇದ್ದವ್ರಿಗೆ ಪ್ರಾಬ್ಲಮ್. ಇದನ್ನೆಲ್ಲ ಕೇಳಿಸ್ಕೋಬೇಕಲ್ಲ, ಇದನ್ನೆಲ್ಲ ಓದಬೇಕಲ್ಲ ಅಂತ, ಇದನ್ನೆಲ್ಲ ನೋಡ್ಬೇಕಲ್ಲ ಅಂತ ನಮಗೆ ದುಃಖ ಆಗುತ್ತೆ. ನಿಮಗಾಗಲ್ಲ. ಯಾಕಂದರೆ ನೀವು ಹೋಗ್ಬಿಟ್ಟು ಪ್ರಯಾಗದಲ್ಲಿ ಹೋಗಿ ಮುಳುಗ್ತೀರಿ, ಅಲ್ಲೊಬ್ಬನ ಚೀಫ್ ಮಿನಿಸ್ಟ್ರು, ಯು ವಿಲ್ ಡೂ ಲೈಕ್ ದ್ಯಾಟ್. ಅದು ಏನು ಯಾವ ಸ್ಥಿತಿ ಅಂದರೆ ಉತ್ತರ ಪ್ರದೇಶದಲ್ಲಿ ಫಸ್ಟ್ ಟೈಮು ಕ್ರಿಸ್ಮಸ್ಗಿದ್ದಂಥ ರಜೆಯನ್ನು ಕಿತ್ಕೊಳ್ಳಲಾಗಿದೆ ಯೋಗಿ ಆದಿತ್ಯನಾಥ್. ಅದ್ರ ಬಗ್ಗೆ ನಾನು ಹಿಂದೆ ಹೇಳಿದ್ದೀನಿ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನ ಆಚರಣೆ ಮಾಡಬೇಕು, ಸ್ಕೂಲಿಗೆ ಬನ್ನಿ ಅಂತ. ಇವೆಲ್ಲ ಏನು ಮಾಡ್ತಿದ್ದೀರಿ ಅಂತ ಗೊತ್ತಾಗ್ತಾ ಇದೆ. ಬಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಾನ ಮರ್ಯಾದೆ ಹರಾಜಾಗ್ತಿದೆ ಅನ್ನೋದು ಒಂದು. ಸೊ ಈ ಮನ್ರೇಗಾ ವಿಚಾರಕ್ಕೆ ಬಂದರೆ ಮತ್ತೆ ಈ ಯೋಜನೆ ಏನಿದೆ ಅಲ್ವಾ, ಈ ಯೋಜನೆಯನ್ನು ಕತ್ತು ಹಿಸುಕುವುದು ಅಂತ. ಯಾಕೆಂದರೆ ಇವರು ಬಂಡವಾಳಶಾಹಿಗಳ ಪರವಾಗಿದ್ದವರು. ಇವರಿಗೆ ದೇವರು, ಇವರು ಹಿಂದಿರೋರೇ ಅದಾನಿ ಮತ್ತು ಅಂಬಾನಿ. ಅದಾನಿ ಮತ್ತು ಅಂಬಾನಿಗಳೇ ಇವರು ಗುರುಗಳು. ಸೊ ಈ ಅಂಬಾನಿ ಯಾವುದೋ ಒಂದು ಚಾನಲ್ಲಿಗೆ ನೀಡಿದ ಒಂದು ಸಂದರ್ಶನ ಕ್ಲಾಸಿಕ್ ಆಗಿದೆ. ಅದು ಅವ್ರದ್ದೇ ಚಾನಲ್ ಅಂಬಾನಿಯವರು, ಆಯಿತಾ. CNBC ಇದೆಯಲ್ಲ, ನ್ಯೂಸ್ 18, ಆ ಚಾನಲ್ನಲ್ಲಿ ಅವ್ರದ್ದು ಒಂದು ಸಂದರ್ಶನ ಬರುತ್ತೆ. ಆ ಸಂದರ್ಶನದಲ್ಲಿ ಅಂಬಾನಿ ಮಾತಾಡಿದೆ, ನಾನು ಭಾರತದ ಮಧ್ಯಮ ವರ್ಗಕ್ಕೆ ಸೇರಿದವನು ಅಂತ. ಮಜಾ ಅಂದರೆ ಅವ್ರು ಯಾವ ಚಾನಲಲ್ಲಿ ಮಾತಾಡ್ತಿರ್ತಾರೋ, CNBC ಅವ್ರದ್ದೇ ಏನು ಚಾನಲ್ ಇದೆ, ಬಿಸ್ನೆಸ್ ಚಾನಲ್ಲು, ಅದನ್ನು ಸಾಮಾನ್ಯ ಜನನೂ ನೋಡಲ್ಲ. ದ ಫಸ್ಟ್ ಥಿಂಗ್ ನೋಡಲ್ಲ. ಯಾರು ನೋಡೋದಿದ್ರೆ ಅವ್ರು ಬೇರೆ ಬೇರೆ ಚಾನಲ್ ನೋಡ್ತಾರೆ, ಸಾಮಾನ್ಯ ಜನ ನೋಡಲ್ಲ. ಅದ್ರ ಜೊತೆಗೆ ಅಂಬಾನಿನೇ ಮಧ್ಯಮ ವರ್ಗೀಯನಂತೆ. ಇನ್ನು ನಾವೆಲ್ಲ ಎಲ್ಲಿ ಸಾಮಾನ್ಯ ಜನ ಇಂಡಿಯಾದಲ್ಲಿ ಎಲ್ಲೂ ಹೋಗ್ಬೇಕಪ್ಪ. ನಾನು ಮಧ್ಯಮ ವರ್ಗಕ್ಕೆ ಸೇರಿದವನು ಅಂತ ಅಂಬಾನಿ ಅದಾನಿಗಳೇ ಮಾತನಾಡೋಕ್ಕೆ ಶುರು ಮಾಡಿದರೆ ಈ ದೇಶದಲ್ಲಿ ಯಾರು ಮಧ್ಯಮ ವರ್ಗ, ಯಾರು ಮೇಲ್ವರ್ಗ, ಯಾರು ಕೆಳವರ್ಗ ಅಲ್ವಾ, ಈ ಹಂತಕ್ಕೆ ಬಂದು ನಿಂತಿದ್ದು. ಅಂದರೆ ಈ ಉದ್ಯಮಪತಿಗಳ ನಿಯಂತ್ರಣದ ರಾಜಕಾರಣ ಇದೆಯಲ್ಲ, ಅದು ಈ ದೇಶದಲ್ಲಿ ವಿಜೃಂಭಿಸ್ತಾ ಇದೆ ಅಂತ. ಸೊ ಮೇಲ್ನೋಟಕ್ಕೆ ಇವರು ಎಂಥ ಪ್ರಾಮಾಣಿಕರು, ನಮ್ಮ ಪ್ರಧಾನಿಗಳು, ನಮ್ಮ ಗೃಹ ಸಚಿವರಂಥ ಪ್ರಾಮಾಣಿಕರು ವಿಶ್ವದಲ್ಲಿ ಯಾರೂ ಇಲ್ಲ ಅಂತ ಹೇಳಲಾಗುತ್ತೆ ಪ್ರಚಾರನ. ಆದರೆ ಅವರ ಡಮ್ಮಿ ಆಗಿ ಕೂತಿರ್ತಾರಲ್ಲ, ಅದರ ಡಮ್ಮಿ ಅಂದರೆ ಈಗ ಅಂಬಾನಿ ಅದಾನಿ ಅಂತವರ ಸಾಮ್ರಾಜ್ಯಗಳಿದೆಯಲ್ಲ, ಆ ಸಾಮ್ರಾಜ್ಯ ಯಾರದ್ದು? ಆ ಸಾಮ್ರಾಜ್ಯದ ಒಳಗಡೆ ಇರುವ ದುಡ್ಡು ಯಾರದ್ದು? ಬಿಲಿಯನ್ ಗಟ್ಟಲೆ ದುಡ್ಡು ಯಾರದ್ದು? ಯಾರು ತುಂಬಿದ್ದಾರೆ ಅಲ್ಲಿ? ಯಾರು ಇಟ್ಕೊಂಡಿದ್ದಾರೆ? ಸೊ ಈ ಅದಾನಿ ಅಂಬಾನಿ ಭಾಳಷ್ಟು ಸಂದರ್ಭದಲ್ಲಿ ಅವರೊಂದು ರೀತಿ CEO ರೀತಿ ಕಾರ್ಯನಿರ್ವಹಣಾಧಿಕಾರಿಗಳವರು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಆದರೆ ಅದರ ಹಿಂದಿರುವವರು ಯಾರು? ಯಾವ ರಾಜಕೀಯ ಪಕ್ಷ? ನಾ ಹೇಳಬೇಕಾಗಿಲ್ಲ ಅಲ್ವಾ, ಅವರೇನೆ. ಸೊ ಅದರಿಂದ ಅವರ ಇಡೀ ಆರ್ಥಿಕ ನೀತಿ, ಪ್ರತಿಯೊಂದು ನೀತಿ ಕೂಡ ಎಕ್ಸ್ಪೋಸ್ ಆಗ್ತಾ ಇದೆ. ಇವಾಗಲೇ ನೀವು ಗಮನಿಸಿರ್ಬೋದು. ಸೊ ಮನಮೋಹನ್ ಸಿಂಗ್ ಅವರ ಬರ್ತ್ಡೇ ಇದ್ರ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನಮೋಹನ್ ಸಿಂಗ್ರವ್ರನ್ನ ನೆನಪು ಮಾಡ್ಕೊತಿದ್ದಾರೆ. ಇನ್ನು 5 ವರ್ಷ ಮನಮೋಹನ್ ಸಿಂಗ್ ಇರಬೇಕಾಗಿತ್ತು ಅಂತ. ಅವ್ರ ಜೊತೆ ಕೆಲಸ ಮಾಡಿದವರು, ಆ ಅಧಿಕಾರಿಗಳು, ಬೇರೆಯವರು ಎಲ್ಲ ಅವರು ಅಪ್ರೋಚ್ ಆಗಿತ್ತು ಅಂತ. ಆ ಮನುಷ್ಯ ಮಾತು ಕಡಿಮೆ ಆಡ್ತಾಯಿದ್ರು, ಆದರೆ ಅವರ ಗ್ರಹಿಕೆ ಮತ್ತು ಅವರು ಸೂಚನೆ ಕೊಡ್ತಿದ್ದ ರೀತಿ ಪ್ರತಿಯೊಂದನ್ನು ಕೂಡ ಭಾಳ ಜನ ನೆನಪು ಮಾಡ್ಕೊಂಡಿದ್ದಾರೆ. ಭಾಳ ಜನ ಮಾತಾಡ್ತಾವೆ ಮನಮೋಹನ್ ಸಿಂಗ್ ಇರಬೇಕಾಗಿತ್ತು ಅಂತ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ. ಈಗಿರುವವರು ಎಕ್ಸ್ಪೋಸ್ ಆಗ್ತಿದ್ದಾರೆ. ಒಂದೊಂದು ಭಾಳ ಸ್ಪಷ್ಟ, ಇವರು ಗ್ರಾಮಾಂತರ ಪ್ರದೇಶದ ರೈತರ ಪರವಾಗಿ ಆಗಲಿ, ಬಡವರ ಪರವಾಗಿ ಆಗಲಿ ಇಲ್ಲ. ಇವರಿರುವುದು ಶ್ರೀಮಂತರ ಪರವಾಗಿ ಮತ್ತು ಹುಸಿ ಭ್ರಮೆಗಳನ್ನು ಸೃಷ್ಟಿಸುವಂಥದ್ದು ಮತ್ತು ಅಂಕಿ ಅಂಶಗಳನ್ನು, ಸುಳ್ಳು ಅಂಕಿ ಅಂಶಗಳನ್ನ ಮಾಡ್ತಾ ಹೋಗೋದು. ಈಗ ನೋಡಿ, ಡಾಲರ್ ಬೆಲೆ ಇದೆಯಲ್ಲ, ರೂಪಾಯಿ ಬೆಲೆ 90 ಇದಕ್ಕೆ ದಾಟ್ತಲ್ಲ, $1ಗೆ $90 ಮೇಲೆ. ಸೊ ಇದರ ಪರಿಣಾಮ ದೀರ್ಘಕಾಲೀನ ಪರಿಣಾಮಗಳಾಗ್ತವೆ ಅಂತ ವಿಶ್ವದ ಆರ್ಥಿಕ ತಜ್ಞರು ಹೇಳ್ತಾರೆ. ಹೌ ಇಂಡಿಯಾ ಇಸ್ ಗೋಯಿಂಗ್ ಟು ಹ್ಯಾಂಡಲ್ ಅಂತ. ಅದನ್ನು ನಾವು ಮಾತನಾಡೋಕೆ ಕೊಡಲ್ಲ. ರೂಪಾಯಿ ಮೌಲ್ಯ ಕುಸಿತ ಏನಾಗಿದೆ, ಇದು ಭಾರತದ ಆರ್ಥಿಕತೆಯ ಮೇಲೆ ಬೀರುವ ಪರಿಣಾಮ. ನಾವೇನು 5 ಟ್ರಿಲಿಯನ್ 6 ಟ್ರಿಲಿಯನ್ ಡಾಲರ್ ಎಕಾನಮಿ ಅಂತ ಮಾತಾಡ್ತೀವಲ್ವ, ಅದರ ಮೇಲೆ ಬೀರುವ ಪರಿಣಾಮ. ನಮ್ಮ ವಿದೇಶ ಆರ್ಥಿಕ ನೀತಿಯ ಮೇಲೆ, ಆರ್ಥಿಕತೆಯ ಮೇಲೆ ಬೀಳುವ ಪರಿಣಾಮ. ಇದ್ರ ಬಗ್ಗೆ ನಾವು ಯಾವುದು ಚರ್ಚೆ ಮಾಡಲ್ಲ. ಯಾಕೆಂದರೆ ನಮಗೆ ಚರ್ಚೆ ಮಾಡೋದಕ್ಕೆ ನಾವು ಮಸೀದಿಯ ಎದುರುಗಡೆ ಹೋಗ್ಕೊಂಡು ಹನುಮಾನ್ ಚಾಲೀಸ್ ಹೇಳೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ಯಾರೋ ಏನೋ ಅವರ ಆಹಾರ ಪದ್ಧತಿ ಮೇಲೆ ಅಟ್ಯಾಕ್ ಮಾಡಬೇಕು, ಇನ್ಯಾವನೋ ತಗೊಂಡು ಹೋಗ್ಬಿಟ್ಟು ಅವನೇನೋ ದನದ ಮಾಂಸ ತಗೊಂಡೋದಂತ ಜಗಳ ಮಾಡಬೇಕು, ಗಲಾಟೆ ಮಾಡಬೇಕು, ಇನ್ಯಾರನ್ನೋ ಹೊಡಿಬೇಕು, ಚರ್ಚ್ ಎದುರು ಗಲಾಟೆ ಮಾಡಬೇಕು.
ಅಲ್ವಾ? ಸೊ ಇಂಥ ಕೆಲಸದಲ್ಲಿ ನಿರತರಾದ ಈ ದೇಶದ ಜನರಿಗೆ ಈ ಕುಸಿಯುತ್ತಿರುವ ಆರ್ಥಿಕತೆ ಆಗಲಿ, ವಿದೇಶದಲ್ಲಿ ನಮ್ಮ ಮಾನ ಹರಾಜಾಗ್ತಾ ಇರೋದರಲ್ಲಿ ಯಾವುದೂ ಲಕ್ಷ್ಯ ಇಲ್ಲ. ಯಾಕಂದರೆ ಇದನ್ನೆಲ್ಲ ಮಾಡಿಬಿಟ್ಟು ಹೋಗ್ಬಿಟ್ಟು ಗಂಗೆಯಲ್ಲಿ ಮುಳುಗ್ಬಿಡ್ತಾರೆ ಅಂತ. ಚರ್ಚಿಗೆ ಹೋಗಿ ಕಲ್ಲು ಹೊಡೆಯೋದು, ಮಸೀದಿ ಎದುರು ಕೂಗಾಡೋದು, ಹೋಗಿ ಗಂಗೆಯಲ್ಲಿ ಮುಳುಗ್ಬಿಟ್ಟು ಓಂ ನಮಃ ಶಿವಾಯ ಅನ್ನೋದು. ಉದ್ಧಾರ ಆಗಲ್ಲ ಕಣ್ರಿ ಈ ದೇಶ. ನಾನು ಹೇಳ್ತೀನಿ, ದೇಶ ಉದ್ಧಾರ ಆಗಲ್ಲ, ಆಗಿಲ್ಲ. ಜಾತೀಯತೆ, ಕೋಮುವಾದದಲ್ಲಿ ಒಳಗಡೆ ಕುದಿದು ಹೋಗ್ತಾ ಇದೆ ಈ ದೇಶ. ಅದರಿಂದ ಹೊರಗೆ ತರೋಕ್ಕೂ ಸಾಧ್ಯ ಇಲ್ಲದಿರೋ ವಾತಾವರಣವನ್ನು ಇವತ್ತಿನ ಪ್ರಭುತ್ವ ಸೃಷ್ಟಿಸಿದೆ. ಮುಂದೇನಾಗುತ್ತೋ ಶಿವನೇ ಬಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.